ರೀಮೇಕ್ ಸಿನಿಮಾಗಳು ಕೂಡ ಆಗಿರ್ಬೋದು, ಕಂಟೆಂಟ್ ರೊಟೇಷನ್ ಆಗ್ತಾ ಇದೆ. ಹಾಗಾಗಿ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಸಿನಿಮಾ ನೋಡಿ ಬಂದಿರೋರು ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೊಂದು ರೀತಿ ಆಗ್ಬೋದು, ಕೆಲವೊಂದು ಕಂಟೆಂಟ್ಗಳು ರಿಪೀಟ್ ಆಗಿದೆ ಅಂತ ಅನಿಸ್ತದೆ. ಆಡಿಯನ್ಸ್ ಏನು ಅಂತ ಹೇಳಿದ್ರೆ ಥಿಯೇಟರ್ಗೆ ಸಿನಿಮಾಗಳು ಬಂದಿರ್ತವೆ, ಬಟ್ ಅಲ್ಲಿ ನೋಡಿರೋದಿಲ್ಲ, OTT ಅಲ್ಲಿ ನೋಡಿರ್ತಾರೆ. ಹೆಚ್ಚಾಗಿ ಪರಭಾಷೆಯ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಅಂತ. ಸೊ ಜನಗಳು ಕಂಟೆಂಟ್ ಏನಿರ್ತದೆ ಅದ್ರ ಮೇಲೆ ಸಿನಿಮಾಗಳನ್ನ ನೋಡ್ತಾರೆ ಹೊರತು ರಿಪೀಟೆಡ್ ಸಿನಿಮಾಗಳನ್ನ ನೋಡಕ್ ಇಷ್ಟಪಡಲ್ಲ. ನಮ್ಮಲ್ಲೇ ಫಾಲ್ಟ್ ಇಟ್ಕೊಂಡು ನಾವು ಏನು ಅಭಿಮಾನಿಗಳಿಗೆ ಅಥವಾ ಕನ್ನಡ ಸಿನಿಮಾ ನೋಡೋರಿಗೆ ನೀವ್ ಯಾಕೆ ಸಿನಿಮಾ ನೋಡ್ತಾ ಇಲ್ಲ ಅಂತ ಹೇಳಕ್ ಆಗಲ್ಲ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. 2026 ಶುರುವಾಗಿ ಇಲ್ಲಿಗೆ 3 ತಿಂಗಳಾಗ್ತಾ ಬಂತು. ನಮ್ಮ ಕನ್ನಡ ಏನು ಸಿನಿಮಾ ರಂಗದಲ್ಲಿ ಅನೇಕ ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಈ 3 ತಿಂಗಳಲ್ಲಿ ಸುಮಾರು 61 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಅದರಲ್ಲಿ 58 ಕನ್ನಡ ಸಿನಿಮಾ ಆದ್ರೆ ಮತ್ತುಳಿದಿರುವ 3 ಸಿನಿಮಾ ತುಳು ಸಿನಿಮಾ ಆಗಿದೆ. ಸೊ ಇಷ್ಟೆಲ್ಲ ಸಿನಿಮಾಗಳು ರಿಲೀಸ್ ಆಗಿದ್ರು ನಮಗೆ ಹಿಟ್ ಅಂತ, ಸೂಪರ್ ಹಿಟ್ ಅಂತ ಕರ್ಸ್ಕೊಳ್ಳೋಂತ ಸಿನಿಮಾ ಸಿಕ್ಕಿರೋದಂತ ಹೇಳಿದ್ರೆ ಬೆರಳಿಕೆ ಎಷ್ಟು ಮಾತ್ರ. ಹಾಗಾದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ? ಎಷ್ಟೋ ಸಿನಿಮಾಗಳು ರಿಲೀಸ್ ಆಗ್ತದೆ, ಆದ್ರೆ ಕೆಲವೊಂದು ಆವರೇಜ್ ಆಗಿದ್ರೆ ಇನ್ನು ಕೆಲವೊಂದು ಫ್ಲಾಪ್ ಆಗ್ತದೆ. ಅದರಲ್ಲಿ ಕೆಲವೊಂದಿಷ್ಟು ಮಾತ್ರ ಹಿಟ್ ಆಗ್ತದೆ. ಹಾಗಾದ್ರೆ ಯಾವೆಲ್ಲ ಕಾರಣಕ್ಕೆ ಈ ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಕಂಟೆಂಟ್ ರೊಟೇಷನ್. ನಮ್ಮ ಒಂದು ಕನ್ನಡ ಸಿನಿಮಾದಲ್ಲಿ ನಾವು ನೋಡ್ತಾ ಹೋಗ್ಬೇಕಾದ್ರೆ ಎಷ್ಟೋ ಸಿನಿಮಾಗಳು ಕಂಟೆಂಟ್ ಗಳೇನಿದಾವೆ ಬಹಳಷ್ಟು ರೊಟೇಷನ್ ಆಗ್ತಾ ಇದಾವೆ. ಅಂದ್ರೆ ಒಂದೇ ಕಂಟೆಂಟ್ ನ ಒಂದು ಉಲ್ಟಾ ಪಲ್ಟಾ ಮಾಡಿ ಕೊಡ್ತಿದ್ದಾರೆ, ಅಥವಾ ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಎಷ್ಟೋ ಏನು ರೀಮೇಕ್ ಸಿನಿಮಾಗಳು ಕೂಡ ಆಗಿರ್ಬೋದು, ಕಂಟೆಂಟ್ ರೊಟೇಷನ್ ಆಗ್ತಾ ಇದೆ. ಹಾಗಾಗಿ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾ ಇರೋದು ಕಾರಣದಿಂದ ಎಷ್ಟೋ ಜನ ಹೇಳಿರ್ತಾರೆ ಏನು ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಸಿನಿಮಾ ನೋಡಿ ಬಂದಿರೋರು ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೊಂದು ರೀತಿ ಆಗ್ಬೋದು, ಕೆಲವೊಂದು ಕಂಟೆಂಟ್ಗಳು ರಿಪೀಟ್ ಆಗಿದೆ ಅಂತ ಅನಿಸ್ತದೆ. ಸೊ ಹಾಗಾಗಿ ಸಿನಿಪ್ರಿಯರು ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡ್ತಾ ಇಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ ಸ್ಟಾರ್ ಸಿನಿಮಾಗಳೇನಿದಾವೆ ವಿಳಂಬ ಆಗ್ತಾ ಇರೋದು. ಅಂದ್ರೆ ನೀವು ನೋಡ್ತಿರ್ಬೋದು, ಒಂದು ಸೂಪರ್ ಸ್ಟಾರ್ಸ್ ಇದ್ದಾರೆ, ಮುಂಚೆ ಆಗಿದ್ರೆ ನಮ್ಮ ಸ್ಟಾರ್ಸ್ ನಟರೇನಿದ್ದಾರೆ ವರ್ಷಕ್ಕೆ ಅಟ್ಲೀಸ್ಟ್ 3 ಸಿನಿಮಾಗಳಾದ್ರೂ ಮಾಡ್ತಾ ಇದ್ರು. ಅದೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗ್ಬೇಕಾದ್ರೆ ವರ್ಷಕ್ಕೆ 1 ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರವಾಗಿ ಅವರ ಫ್ಯಾನ್ಸ್ ಗಳಾಗಿರ್ಬೋದು ಎಷ್ಟೋ ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ವರ್ಷಕ್ಕೆ 1 ಸಲ ಸಿನಿಮಾ ನೋಡ್ಲಿಕ್ಕೆ ಬರ್ತಾರೆ. ಸೊ ಹಾಗಾಗಿ ಅಲ್ಲಿ ಕೂಡ ಏನು ಸಿನಿಮಾ ರಂಗ ಕನ್ನಡ ಸಿನಿಮಾ ರಂಗ ಹಿಂದೆ ಹೋಗ್ತಾ ಇದೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಹುಚ್ಚು ಅಂತ ನೀವು ನೋಡಿರ್ಬೋದು. ಏನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರೆ ಸುಲಭ ಅಲ್ಲ. ವರ್ಷಕ್ಕೆ ಅಟ್ಲೀಸ್ಟ್ 3 ವರ್ಷ ಆದ್ರೂ ಸಿನಿಮಾ ತಯಾರಾಗಕ್ಕೆ ರೆಡಿ ಆಗಕ್ಕೆ 3 ವರ್ಷ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ 3 ವರ್ಷಕ್ಕೆ 1 ಸಿನಿಮಾ ಸೂಪರ್ ಹಿಟ್ ಆಗಿರೋದು ಅಂತದ್ದು ಈ ರೀತಿಗಳಾಗ್ತದೆ. ಸೊ ಹಾಗಾಗಿ ಜನಗಳು ಥಿಯೇಟರ್ಗೆ ಬರಲ್ಲ, ಅಲ್ಲೂ ಕೂಡ ಸಿನಿಮಾಗಳು ಹಿಟ್ ಆಗಲ್ಲ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಪ್ರಮೋಷನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಜನರೇಷನ್ ಚೇಂಜ್ ಆಗ್ತಾ ಇದೆ. ಜನರೇಷನ್ ಚೇಂಜ್ ಆದ ಹಾಗೆ ಪ್ರಮೋಷನ್ ರೀತಿಯಲ್ಲೂ ಕೂಡ ಬಹಳಷ್ಟು ಚೇಂಜಸ್ ಆಗ್ಬೇಕು. ಡಿಜಿಟಲ್ ಮೀಡಿಯಾದಲ್ಲಂತೂ ಅನೇಕ ಫೀಚರ್ಸ್ ಗಳು ಬರ್ತಾ ಇದಾವೆ. ಸೊ ಹಾಗಾಗಿ ಪ್ರಮೋಷನ್ ಏನು ಅಂತ ಹೇಳಿದ್ರೆ ಈ ಜನರೇಷನ್ ಗೆ ಅಡಾಪ್ಟ್ ಆಗ್ಬೇಕು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಕೆಲವೊಂದು ಗ್ರೌಂಡ್ ಲೆವೆಲ್ ಅಲ್ಲಿ ಆಡಿಯನ್ಸ್ ಇರ್ತಾರೆ. ಎಷ್ಟು ಜನಕ್ಕೆ ಏನು ಅಂತ ಹೇಳಿದ್ರೆ ಈ ಹಳ್ಳಿಗಳಲ್ಲಿ ಕೆಲವೊಂದು ಸಿನಿಮಾಗಳು ಬರ್ತಾ ಇದಾವೆ ಅಂತಾನೆ ಗೊತ್ತಾಗಲ್ಲ. ಇನ್ನೆಷ್ಟು ಜನಗಳಿಗೆ ಏನು ಅಂತ ಹೇಳಿದ್ರೆ ಈ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡದೇ ಇರೋರು ಕೂಡ ಯಾವಾಗ್ಲೂ ಇದ್ದಾರೆ. ಸೊ ಅವ್ರಿಗೆ ಕೂಡ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತ ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಇಂಥವ್ರಿಗೆ ಸಿನಿಮಾಗಳು ರಿಲೀಸ್ ಆಗ್ತದೆ ಅಂತ ಗೊತ್ತಾಗದಿದ್ರೆ ಹೇಗೆ ಒಂದು ಸಿನಿಮಾನ ನೋಡಕ್ ಬರ್ತಾರೆ? ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಆಗಿದೆ. ಇನ್ನೊಂದೇನು ಅಂತ ಹೇಳಿದ್ರೆ OTT ಅಲ್ಲಿ ಸಿನಿಮಾಗಳನ್ನ ನೋಡೋದು. ನೀವು ನೋಡಿರ್ಬೋದು, ಎಷ್ಟೋ ಆಡಿಯನ್ಸ್ ಏನು ಅಂತ ಹೇಳಿದ್ರೆ ಥಿಯೇಟರ್ಗೆ ಸಿನಿಮಾಗಳು ಬಂದಿರ್ತವೆ, ಬಟ್ ಅಲ್ಲಿ ನೋಡಿರೋದಿಲ್ಲ, OTT ಅಲ್ಲಿ ನೋಡಿರ್ತಾರೆ. ಸೊ ಹಾಗಾಗಿ ಇದು ಒಂದು ಕೂಡ ಎಲ್ಲೋ ಒಂದ್ ಕಡೆ ಸಿನಿಮಾಗಳು ತುಂಬಾ ಚೆನ್ನಾಗಾಗಿದ್ರು, ಅಂದ್ರೆ ಈ ಹೊಸಬ್ರು ಏನ್ ಬಂದಿರ್ತಾರೆ ಅವರ ಸಿನಿಮಾಗಳು ತುಂಬಾ ಚೆನ್ನಾಗಾಗಿದ್ರು, ಥಿಯೇಟರ್ ಅಲ್ಲಿ ಅಷ್ಟೊಂದು ಅವರಿಗೆ ರೆಸ್ಪಾನ್ಸ್ ಸಿಕ್ಕಿರಲ್ಲ. ಇದು ಕೂಡ ಸಿನಿಮಾ ಹಿಟ್ ಆಗೋದಕ್ಕೆ ಒಂದು ಕಾರಣ ಆಗಿದೆ. ಆದ್ರೆ ನಾವ್ ಇದನ್ನೆಲ್ಲ ನೋಡ್ತಾ ಹೋದ್ರೆ ಎಷ್ಟೋ ಜನ ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡ ಅಭಿಮಾನಿಗಳು, ಕನ್ನಡ ಸಿನಿ ಪ್ರಿಯರೇನಿದ್ದಾರೆ ಹೆಚ್ಚಾಗಿ ಪರಭಾಷೆಯ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಅಂತ. ಆದ್ರೆ ಅದನ್ನ ಅವ್ರಿಗೆ ದೂರ್ಲಿಕ್ಕೂ ಆಗಲ್ಲ, ಜನಗಳು ಪರಭಾಷೆ ಸಿನಿಮಾ ನೋಡ್ತಾ ಇದ್ದಾರೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನೀವು ನೋಡಿರ್ಬೋದು, ಮಲಯಾಳಂ ಸಿನಿಮಾ ಆಗಿರ್ಬೋದು, ಎಸ್ಪೆಷಲಿ ಮಲಯಾಳಂ ಸಿನಿಮಾ ಎಷ್ಟು ಅದ್ಭುತವಾಗಿರುವಂತಹ ಕಂಟೆಂಟ್ ನ ಕೊಡ್ತಾವೆ ಅಂತ. ಸೊ ಜನಗಳು ಕಂಟೆಂಟ್ ಏನಿರ್ತದೆ ಅದ್ರ ಮೇಲೆ ಸಿನಿಮಾಗಳನ್ನ ನೋಡ್ತಾರೆ ಹೊರತು ರಿಪೀಟೆಡ್ ಸಿನಿಮಾಗಳನ್ನ ನೋಡಕ್ ಇಷ್ಟಪಡಲ್ಲ. ಸೊ ಯಾವ ರೀತಿ ಸಿನಿಮಾಗಳನ್ನ ನೋಡಿ, ನಾವು ಮಲಯಾಳಂ ಸಿನಿಮಾನ ಹೆಂಗ್ ನೋಡ್ತೇವೆ ಅಂತ ಹೇಳಿದ್ರೆ ಸಿನಿಮಾ ಮಲಯಾಳಂ ಅಲ್ಲಿ ಇದ್ರೂ ಕೂಡ ಸಬ್ ಟೈಟಲ್ಸ್ ಇಂಗ್ಲಿಷ್ ಅಲ್ಲಿ ಹಾಕೊಂಡು ನಾವು ನೋಡ್ತೇವೆ. ಸೊ ಅದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳನ್ನ ಕನ್ನಡದಲ್ಲೇ ಮಾಡಿದ್ರು ಕೂಡ ಬೇರೆ ಅವರು ಇಂಗ್ಲಿಷ್ ಸಬ್ ಟೈಟಲ್ಸ್ ಇಟ್ಕೊಂಡು ಅಥವಾ ಕನ್ನಡನ ಕಲ್ಸ್ಕೊಂಡಾದ್ರೂ ಸಿನಿಮಾಗಳನ್ನ ನೋಡುವ ರೀತಿಯ ಒಂದು ಸಿನಿಮಾಗಳನ್ನ ನಾವು ನಮ್ಗೆ ಬೇಕಾಗಿದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿದೆ. ಸೊ ಹಾಗಾಗಿ ಎಷ್ಟೋ ನಮ್ಮಲ್ಲೇ ಫಾಲ್ಟ್ ಇಟ್ಕೊಂಡು ನಾವು ಅಭಿಮಾನಿಗಳಿಗೆ ಅಥವಾ
ಕನ್ನಡ ಸಿನಿಮಾ ನೋಡೋರಿಗೆ ನೀವ್ ಯಾಕೆ ಸಿನಿಮಾ ನೋಡ್ತಾ ಇಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಎಷ್ಟೋ ಸಿನಿಮಾಗಳು ಬಂದಿದಾವೆ ಇಲ್ಲಿಗೆ, ಅಂದ್ರೆ ಈಗ ಒಂದು 3 ತಿಂಗಳಲ್ಲಿ. ಅದರಲ್ಲಿ ಕೂಡ ಎಷ್ಟು ಒಂದು 3-4 ಸಿನಿಮಾಗಳು ತುಂಬಾ ಹಿಟ್ ಆಗಿದಾವೆ. ನೀವು ನೋಡ್ತಾ ಇರ್ಬೋದು, ಏನು ಹೊಸ ಪ್ರತಿಭೆಗಳ ಸಿನಿಮಾಗಳು ಕೂಡ ತುಂಬಾ ಚೆನ್ನಾಗಿ ಬರ್ತಿದಾವೆ. ಬಟ್ ಅವರ ಪ್ರಮೋಷನ್ಸ್ ಲ್ಯಾಕ್ನೆಸ್ ಇಂದ ಇರ್ಬೋದು ಅಥವಾ ಹೊಸ ನಟ ಅಲ್ವಾ, ಅಂದ್ರೆ ಸ್ಟಾರ್ ನಟ ಅಲ್ಲದಾಗಿರೋ ಕಾರಣ ಸಿನಿಮಾಗಳನ್ನ ನೋಡಕ್ ಜನ ಬರ್ತಾ ಇಲ್ಲ. ಇದೇ ರೀತಿ ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನು 2-3 ವರ್ಷಗಳಲ್ಲಿ ಯಾವ ರೇಂಜ್ಗೆ ಹೋಗ್ಬೋದು ಅಂತ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್. ಕಂಟೆಂಟ್ ಕೊಟ್ಟರೆ ನಿಜವಾಗ್ಲೂ ಅಭಿಮಾನಿಗಳು, ಕನ್ನಡ ಸಿನಿಮಾ ಅಭಿಮಾನಿಗಳು ಬಂದೇ ಬರ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.